ಕುಮಾರಸ್ವಾಮಿಯನ್ನು ಭೇಟಿಯಾದ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆ ನೋಡ್ರಿ, ಒಬ್ಬರ PW ಮಿನಿಸ್ಟರ್ ಅವರು ಕೇಂದ್ರ ಸಚಿವರನ್ನು ಭೇಟಿಯಾಗೋದು ಸಹಜ. ನಾನು ಹಿಂದೆ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ಯಾವತ್ತು UPA ಸರ್ಕಾರ ಇತ್ತು, UPA ಸರ್ಕಾರದಲ್ಲಿದ್ದಾಗ ಅಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಬರ್ತೈತಿ. ಬೇರೆ ಬೇರೆ ನಮ್ಮ ಕಾರ್ಯಕ್ರಮ, ಮತ್ತೊಂದು ಯೋಜನೆ ಅಥವಾ ಫೈಲ್ಗಳ ಮೂವ್ಮೆಂಟ್ ಸಲುವಾಗಿ ನಾನು ಅವಾಗ ಭೇಟಿಯಾಗಿದ್ದೆ UPA ಸರ್ಕಾರದಲ್ಲಿ. ಇವನ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಭೇಟಿಯಾಗಿದ್ದು ನಾನು ಒಬ್ಬ ಮುಖ್ಯಮಂತ್ರಿ ಇದ್ದಾಗ, ಅಥವಾ RDPR ಮಿನಿಸ್ಟರ್ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ. ಇದು ಸಹಜವಾದಂಥ ಪ್ರೊಸೆಸ್ ಇದು. ಅದಕ್ಕೆ ಅದನ್ನು ನಾವು ರಾಜಕೀಯ ಹಿನ್ನೆಲೆಯಿಂದ ಅವ್ರು ಭೇಟಿಯಾಗಿದ್ದಾರೆ ಅಂತ ನಾವು ಅನ್ನಲಿಕ್ಕೆ ಬರೋಲ್ಲ. ಕುಮಾರಸ್ವಾಮಿ ಒಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್, ಹೀಗಾಗಿ ಅವ್ರು ಭೇಟಿಯಾಗಿದ್ದು ಸಹಜ, ನ್ಯಾಚುರಲ್ ಪ್ರೊಸೆಸ್. ಜೊತೆಗೆ ದೇವೇಗೌಡರನ್ನು ಭೇಟಿಯಾಗಿದ್ದಾರೆ. ದೇವೇಗೌಡರು ಹಿರಿಯ ನಾಯಕ. ನಾನು ದೇವೇಗೌಡರು ನಡಕ್ಕೆ ಭೇಟಿಯಾಗಿದ್ದೆ ಪಾರ್ಲಿಮೆಂಟ್ನಲ್ಲಿ. ಅದು ಫೋಟೋನ ಹಾಕೊಂಡಿಲ್ಲ ಅಷ್ಟೇ, ಅದರ ಏನು ತಪ್ಪಿದೆ. ಅವ್ರು ಹಿರಿಯ ರಾಜಕಾರಣಿಗಳು ದೇವೇಗೌಡರು. ಸದ್ಯದ ಬೆಳವಣಿಗೆ, ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು, ಇವೆಲ್ಲ ಬೆಳವಣಿಗೆಗಳ ನಂತರ ಭೇಟಿಯಾಗಿರೋದು ಅತ್ಯಂತ. ಅದಕ್ಕೆ ನಾವು ಒಂದು ಹೇಳ್ತೀನಿ, ಓವರಾಲ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ. ಇನ್ ಫೈಟಿಂಗ್ ಜೋರು ನಡೀತಾ ಇದೆ. ಪ್ರಾಕ್ಸಿ ವಾರ್, ತಮ್ಮ ಕ್ಲೋಸ್ ಇದ್ದಂಥ ಶಾಸಕರು, ಕ್ಲೋಸ್ ಇದ್ದಂಥ ಸಚಿವರ ಮುಖಾಂತರ, ಅವ್ರ ಮುಖಾಂತರ ಹೇಳಿಕೆಗಳು ಕೊಡುವಂಥದ್ದು, ಅವ್ರ ಮುಖಾಂತರ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಇದು ಸಹಜವಾಗಿ ನಡೀತಾ ಇದೆ. ಇದು ಇನ್ ಫೈಟಿಂಗ್ ಕಾಂಗ್ರೆಸ್ನಲ್ಲಿರುವಂಥ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡ, DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕೋ ಬೇಡ, ಇದು ನಡೆಯೋದು. ಅಥವಾ ಇವರು ಇಬ್ಬರು ಬೇಡ ಅಂತ ಮತ್ತೊಬ್ರು ಯಾರು ಆಗಬೇಕು ಅನ್ನುವಂಥದ್ದು ನಡೀತಾ ಇದೆ. ಹೀಗಾಗಿ ಇದೇನು ಪ್ರಾಕ್ಸಿ ವಾರ್ ನಡೆಯೋದಲ್ಲ, ಇದು ಕೊನೆಗೆ ಎಲ್ಲಿ ಅಂತಿಮ ಇಲ್ಲಿ ಬರ್ತದೆ ಅಂದರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅಷ್ಟೇ. ಅಲ್ಲ, ಅದಕ್ಕೆ ಪೂರಕವಾಗಿ ಏನಾದ್ರು ಭೇಟಿಯಾಗಿದ್ದಾರೆ ಅಂತ ಅಲ್ಲ, ಅದನ್ನು ಅವ್ರು ಹೇಳಬೇಕು. ಯಾಕಂದ್ರೆ ನಾ ಅಲ್ಲಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ನಡೆದಂಥ ಮಾತುಕತೆ, ಅದರಲ್ಲಿ ನಾ ಪಾರ್ಟಿ ಇಲ್ಲ. ಅದಕ್ಕೆ ನನಗೇನು ಗೊತ್ತಾಗುತ್ತೆ. ಒಂದು ಸೇಮ್ ಹಿಂದಿಂತು